ಮಾತಾಡಕ್ಕೆ ನಮ್ಮ ಬುದ್ಧಾಯ ತಥಾಗತ ಭಗವಾನ್ ಬುದ್ಧರನ್ನ ನೆನೆಸುತ್ತಾ ಬೋಧಿಸತ್ವ ಅಂಬೇಡ್ಕರ್ನವರನ್ನು ನೆನೆಸುತ್ತಾ ನಮ್ಮ ದೇಶ ಶ್ರೀಮಂತವಾಗಿದ್ದರೂ ಬಡತನದಲ್ಲಿದೆ, ಅಜ್ಞಾನದಲ್ಲಿದೆ, ಅಂಧಕಾರದಲ್ಲಿದೆ. ಆದ್ದರಿಂದ ಭಾರತಕ್ಕೆ ಮುಖ್ಯ ಈ ದೇಶಕ್ಕೆ ಈ ದೇಶನೇ ಬೌದ್ಧಮಯವಾಗಬೇಕು. ಬೌದ್ಧಮಯ ಆದರೂ ಮಾತ್ರ ಸಮಾನತೆ, ಸೋದರತ್ವ, ಭ್ರಾತೃತ್ವ ಸಿಕ್ಕರು ಮಾತ್ರ ಬೌದ್ಧ ಧರ್ಮದಲ್ಲಿ. ಈ ದೇಶನ 800 ವರ್ಷ ಮುಸಲ್ಮಾನರು ಆಳಿದ್ದಾರೆ, ಅದೇ ರೀತಿ 300 ವರ್ಷ ಕ್ರಿಶ್ಚಿಯನ್ರು ಆಳಿದ್ದಾರೆ, ಬ್ರಾಹ್ಮಣರು ಆಳಿದ್ದಾರೆ, ಸಾವಿರಾರು ವರ್ಷ ಈ ದೇಶನ ಬೌದ್ಧರು ಆಳಿದ್ದಾರೆ. ಅದರ ಅಶೋಕ, ಕಾನಿಷ್ಕ, ಶ್ರೀಹರ್ಷ ಮತ್ತು ಅಜಾತಶತ್ರು, ಬಿಂಬಸಾರ ಈ ರೀತಿ ಸಾವಿರಾರು ವರ್ಷ ಬೌದ್ಧರು ಆಳಿದ್ದಾರೆ. ಬೌದ್ಧರಾದರೂ ಆಳ್ತಿದ್ದಾಗ ಮಾತ್ರ ಈ ದೇಶ ಸುಭಿಕ್ಷೆಯಾಗಿತ್ತು. ಅದನ್ನು ಚೀನಾ ದೇಶದ ಯಾತ್ರಿಕ ಯುನತ್ ಸಾಂಗ್ ಅಂತ ಅವನು ಸಾಮಾನ್ಯವಾಗಿ 630-40 ಈ ದೇಶಕ್ಕೆ ಬರ್ತಾನೆ ನಡೆದು ಚೀನಾ ದೇಶದಿಂದ ಅವನು ಬೌದ್ಧ ಸನ್ಯಾಸಿ ಇಲ್ಲಿ ಬಂದು ಬೌದ್ಧ ಧರ್ಮನ ಸ್ಟಡಿ ಮಾಡಿ ಆಗ ಹರ್ಷವರ್ಧನ್ ಕಾಲ ಇರುತ್ತೆ. ಅವ್ನು ಬಂದ ಟೈಮ್ಲಿ ಹರ್ಷವರ್ಧನ್ ಕಾಲ ಆ ಹರ್ಷವರ್ಧನ 75 ದಿನ ಒಂದು ಧರ್ಮ ಸಮ್ಮೇಳನ ಮಾಡ್ತಾನೆ. 75 ದಿನ ಅಲ್ಲಿ ಕೊನೆ ದಿನ ಇವನ ಅಧ್ಯಕ್ಷತೆಯಲ್ಲಿ ಯುನತ್ ಸಾಂಗ್ನ ಅಧ್ಯಕ್ಷತೆಯಲ್ಲಿ ನಡೆಯುತ್ತಾ ಅವನು ಮಾತಾಡ್ತಾನೆ. ಯುನತ್ ಸಾಂಗ್ ಈ ದೇಶ ಸುಭಿಕ್ಷೆಯಾಗಿದೆ, ಈ ದೇಶದಲ್ಲಿ ಬಡತನ ಇಲ್ಲ, ಈ ದೇಶದಲ್ಲಿ ವ್ಯಭಿಚಾರ ಇಲ್ಲ, ಈ ದೇಶ ದೊಡ್ಡದಾಗಿದ್ದರೂ ಮನೆ ಇದ್ದರೂ ಬಾಗಿಲು ಬೀಗ ಹಾಕ್ತಿರ್ಲಿಲ್ಲ ಅಂತ, ಅಂದರೆ ಕಳ್ಳತನ ಇರಲಿಲ್ಲ ಅಂತ, ಮತ್ತು ವ್ಯಭಿಚಾರ ಇರಲಿಲ್ಲ, ಮತ್ತು ಸುಳ್ಳು ಚಾಡಿ ಮತ್ತು ಚುಚ್ಚು ಮತ್ತು ಕಾಡಾಟದಲ್ಲಿ ಕಾಲ ಕಳೀತಿರಲಿಲ್ಲ, ಮತ್ತು ಕುಡಿಯೋ ಜನ ಈ ದೇಶದಲ್ಲಿ ಇಲ್ಲ ಅಂತ ಹೇಳಿದ್ದಾನೆ. ಇದರಲ್ಲಿ ನಮ್ಮ ಹಿಸ್ಟ್ರಿ ದಾಖಲೆ ಆಗಿರೋ ಪ್ರಕಾರ. ಆದ್ದರಿಂದ ಬೌದ್ಧ ಧರ್ಮದಲ್ಲಿ ಮಾತ್ರ ಈ ದೇಶ ಸುಭಿಕ್ಷೆ ಇತ್ತು, ನ್ಯಾಯ ಇತ್ತು, ಸಮಾನತೆ ಇತ್ತು, ಸೋದರತ್ವ ಇತ್ತು. ತಿರ್ಗಿ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಿರ್ಗಿ ಈ ದೇಶಕ್ಕೆ 1956 ಅಕ್ಟೋಬರ್ 14ನೇ ತಾರೀಕು ಸುಮಾರು 5 ಲಕ್ಷ ಜೊತೆಲಿ ಬೌದ್ಧ ಧರ್ಮನ ಸ್ವೀಕಾರ ಮಾಡಿ ತಿರ್ಗಿ ಹೋಗಿದ್ದ ಧರ್ಮ ಹೀಗಾಗಿ ಈ ಧರ್ಮ ಹೊರಟೋಗಿದೆ. ಈಗ 40 ರಾಷ್ಟ್ರದಲ್ಲಿ ಬುದ್ಧ ಧರ್ಮ ವಿಚಾರಿಸುತ್ತಿದೆ. ನಾವು ಇನ್ನೂ ಬಡತನದಲ್ಲಿದ್ದೀವಿ, ಅಜ್ಞಾನದಲ್ಲಿದ್ದೀವಿ, ಅಂಧಕಾರದಲ್ಲಿದ್ದೀವಿ. ಏಕೆಂದರೆ ಈ ಬುದ್ಧ ಧರ್ಮ ಅಂದರೆ ಬುದ್ಧ ಅಂದರೆ ಜ್ಞಾನ ಅಂತ ಅಷ್ಟೇ. ಬುದ್ಧ ಅಂದರೆ ಜ್ಞಾನ, ಅರಿವು, ಇದಕ್ಕೆ ಶರಣಾಗೋದು. ಧಮ್ಮ ಅಂದರೆ ಸತ್ಯಕ್ಕೆ ಶರಣಾಗೋದು, ಸುಳ್ಳಿಗೆಲ್ಲ. ನಮ್ಮ ಜನ ಸತ್ಯಕ್ಕೂ ಶರಣಾಗ್ತಿದ್ರು, ಸುಳ್ಳಿಗೂ ಶರಣಾಗ್ತಿದ್ರು. ಅವೆಲ್ಲ ಶರಣ ಸ್ಥಳಗಳಲ್ಲ. ಅಲ್ಲಿಗೆ ಹೋದ್ರೆ ದುಃಖ ನಿವಾರಣೆ ಆಗಲ್ಲ ಅಂತ ಬುದ್ಧರು ಹೇಳ್ಬಿಟ್ಟರು. ನಾವು ಹೋಗೋ ಶರಣಗಳು ಶರಣ ಸ್ಥಳಗಳಲ್ಲ ಅಂತ. ಆದ್ದರಿಂದ ದುಃಖ ನಿವಾರಣೆ ಮಾರ್ಗ ಅಂದರೆ ಇದೊಂದೇ ಮಾರ್ಗ, ಬುದ್ಧ ಮಾರ್ಗ. ಈ ಶರಣ ಮಾರ್ಗ, ಸತ್ಯ ಮಾರ್ಗ, ಈ ಮಾರ್ಗದಲ್ಲಿ ಹೋದರೆ ದೇಶ ಸುಭಿಕ್ಷೆ ಆಗುತ್ತಾ, ಶಾಂತಿಯುತವಾಗಿರುತ್ತೆ. ಬುದ್ಧ ಇತ್ತಮ ಯುದ್ಧ ಇಲ್ಲ, ಎಲ್ಲ ಬೇಕು. ಬುದ್ಧ ಇತ್ತಮ ಸುಖ, ಶಾಂತಿ, ನೆಮ್ಮದಿ. ಆದ್ದರಿಂದ ಬುದ್ಧ ಧರ್ಮ ಈ ದೇಶಕ್ಕೆ ಬೇಕು, ಅಮೂಲ್ಯ. ಅದನ್ನು ಎಲ್ಲ ಪಾಲನೆ ಮಾಡಬೇಕು. ಒಂದೇ ವರ್ಗ ಅಂತ ಇಲ್ಲ. ಆವತ್ತಿನ ದಿನ ಬುದ್ಧರ ಕಾಲದಲ್ಲಿ ಬ್ರಾಹ್ಮಣರು 75 ಜನ ಬುದ್ಧನ ಒಪ್ಕೊಂಡಿದ್ರು, ಆ ಮಾರ್ಗ ಒಪ್ಕೊಂಡಿದ್ರು. ತಿರ್ಗಾ ಬುದ್ಧ ಧರ್ಮ ಬರಬೇಕು ಈ ದೇಶದಲ್ಲಿ ಅನ್ನೋದು ನನ್ನ ಸಂದೇಶ. ಅದು ಬುದ್ಧಮಯ ಆದ್ರೆ ಮಾತ್ರ ಸುಭಿಕ್ಷೆ ಆಗುತ್ತೆ ಅಂತ ಹೇಳ್ತಾ ಸಾಕು ಸಾಕು ಸಾಕು.